ಹಾಸನದ ಡೈರಿ ಸರ್ಕಲ್ನಲ್ಲಿರುವ ಬಾಲಕಿಯರ BCM ಇಂಜಿನಿಯರಿಂಗ್ ಮೆಡಿಕಲ್ ವಿದ್ಯಾರ್ಥಿ ನಿಲಯಕ್ಕೆ ಸೂಕ್ತ ಭದ್ರತೆ ಒದಗಿಸುವಂತೆ ಅಗತ್ಯಕ್ಕೆ ತಕ್ಕಂತೆ ಮೂಲಭೂತ ಸೌಕರ್ಯ ಒದಗಿಸುವಂತೆ ಆಗ್ರಹಿಸಿ AIDSO ವಿದ್ಯಾರ್ಥಿ ಸಂಘಟನೆ ನೇತೃತ್ವದಲ್ಲಿ ಪ್ರತಿಭಟನೆ ಮಾಡಲಾಯಿತು. ಜಿಲ್ಲಾ ಸಂಚಾಲಕಿ ಚೈತ್ರಾ ಮಾತನಾಡಿ, ಹಾಸನದ ಡೈರಿ ಸರ್ಕಲ್ನಲ್ಲಿರುವ BCM ಬಾಲಕಿಯರ ಇಂಜಿನಿಯರಿಂಗ್ ಮೆಡಿಕಲ್ ವೃತ್ತಿಪರ ಹಾಸ್ಟೆಲ್ನಲ್ಲಿ ಇತ್ತೀಚೆಗೆ ನಡೆದಿರುವ ಘಟನೆಗಳು ವಿದ್ಯಾರ್ಥಿಗಳನ್ನು ಬೆಚ್ಚಿ ಬೀಳಿಸಿದೆ. ಒಂದು ತಿಂಗಳ ನಡುವೆ 2 ಬಾರಿ ಅಪರಿಚಿತ ವ್ಯಕ್ತಿಗಳು ನಿಲಯದ ಒಳಗೆ ನುಗ್ಗಿದರು ಎಂದು ಕೆಲವು ವಿದ್ಯಾರ್ಥಿನಿಯರಿಂದ ತಿಳಿದುಬಂತು. ಅನಂತರ ಗಾಬರಿಗೊಂಡ ವಿದ್ಯಾರ್ಥಿಗಳು ನಿಲಯದ ಪಾಲಕರಿಗೆ ಹಾಗೂ ಇಲಾಖೆಯ ತಾಲೂಕು ಅಧಿಕಾರಿಗಳಿಗೂ ಈ ಘಟನೆಯನ್ನು ತಿಳಿಸಿದರು. ಅವರಿಂದ ಯಾವುದೇ ಸೂಕ್ತ ಪ್ರತಿಕ್ರಿಯೆ ಹಾಗೂ ಭದ್ರತೆ ದೊರೆತಿಲ್ಲ. ಅಪರಿಚಿತ ವ್ಯಕ್ತಿ ಹಾಸ್ಟೆಲ್ ಒಳಗೆ ನುಗ್ಗಿರುವುದು CC ಕ್ಯಾಮೆರಾದಲ್ಲಿ ರೆಕಾರ್ಡ್ ಆಗಿದೆ. ಈ ಘಟನೆಗಳು ಹಾಸ್ಟೆಲ್ನಲ್ಲಿರುವ ವಿದ್ಯಾರ್ಥಿನಿಯರ ಮನಸ್ಸಿನಲ್ಲಿ ಆತಂಕ ಹುಟ್ಟಿಸಿದೆ. ರಾತ್ರಿ ವೇಳೆಯಲ್ಲಿ ಹಾಸ್ಟೆಲ್ನಲ್ಲಿ ಇರಲು ಭಯ ಹುಟ್ಟಿಸುತ್ತಿದೆ. ಇಷ್ಟೆಲ್ಲ ಆದರೂ ಸಹ ನಿಲಯ ಪಾಲಕರು ಮಹಡಿಯ ಒಂದು ಭಾಗದಲ್ಲಿ ಕಂಬಿಗಳಿರುವ ಗೇಟ್ ಹಾಕಿಸಿರುವುದನ್ನು ಹೊರತುಪಡಿಸಿ ಇನ್ಯಾವುದೇ ಬಿಗಿ ಭದ್ರತಾ ಕ್ರಮಗಳನ್ನು ಕೈಗೊಂಡಿಲ್ಲ. BCM ಇಲಾಖೆಯ ತಾಲೂಕಾ ಅಧಿಕಾರಿಗಳು ಒಮ್ಮೆಯೇ ಬಂದು ವಿದ್ಯಾರ್ಥಿಗಳಿಗೆ ಧೈರ್ಯವನ್ನು ತುಂಬುವ ಕೆಲಸಗಳನ್ನು ಮಾಡದೆ ನಿಲಯ ಪಾಲಕರೊಂದಿಗೆ ಮಾತನಾಡಿಕೊಂಡು ಹೋಗಿದ್ದಾರೆ. ಇಷ್ಟೇ ಅಲ್ಲದೆ ನಿಲಯ ಪಾಲಕರಿಗೆ ವಿದ್ಯಾರ್ಥಿಗಳು ಬಂದು ತಮ್ಮ ಭಯ ಹೇಳಿಕೊಂಡಾಗ ಭಯ ಪಡುವ ಹಾಸ್ಟೆಲ್ ವಿದ್ಯಾರ್ಥಿನಿಯರು ಹಾಸ್ಟೆಲ್ ಬಿಟ್ಟು ಹೋಗಬಹುದು ಎಂದು ಬೇಜವಾಬ್ದಾರಿ ಉತ್ತರ ಕೊಟ್ಟಿದ್ದಾರೆ. ಸರ್, ಇದು ಏನು ಇಂಜಿನಿಯರಿಂಗ್ ಮೆಡಿಕಲ್ ವೃತ್ತಿಪರ ಹಾಸ್ಟೆಲ್ ಏನು ಡೈರಿ ಸರ್ಕಲ್ ಅಲ್ಲಿ ಇದೆ, BCM ಹಾಸ್ಟೆಲ್. ಅಲ್ಲಿ ಕಳೆದ 1 ತಿಂಗಳಲ್ಲಿ 2 ಬಾರಿ ಒಬ್ಬ ಅಪರಿಚಿತ ವ್ಯಕ್ತಿ ಮಧ್ಯರಾತ್ರಿಯಲ್ಲಿ ಹಾಸ್ಟೆಲ್ಗೆ ಬಂದು ಹೋಗಿದ್ದಾರೆ. ಸೊ ಇದು ಎಲ್ಲ ವಿದ್ಯಾರ್ಥಿನಿಯರ ಮನಸ್ಸಲ್ಲಿ ಒಂದು ಭಯ ಹುಟ್ಟಿಸಿದೆ. ಯಾಕಂತ ಹೇಳಿದ್ರೆ ಒಬ್ಬ ಕಳ್ಳ ಆಗಿದ್ರೆ ಏನೋ ಒಂದು ವಸ್ತು ತಗೊಂಡೋಗಿ ಬಂದಿದ್ದಾನೆ ಅಂತ ಹೇಳ್ಬೋದಿತ್ತು. ಆದ್ರೆ ಇಲ್ಲಿ ಬದಲಾಗಿ ಅವನು ರೂಮ್ ಒಳಗಡೆ ನುಗ್ಗಿದ್ದಾನೆ, ಹೆಣ್ಮಕ್ಳಿರೋ ರೂಮ್ ಅಲ್ಲಿ. ಇದು ಬಹಳ ಆತಂಕ ಹುಟ್ಟಿಸಿದೆ ನಮ್ಮಲ್ಲಿ. ಇದಕ್ಕೇನಾದ್ರೂ ಬಿಗಿ ಭದ್ರತೆ ತಗೊಳ್ಳಿ ಅಂತ ನಾವು ವಾರ್ಡನ್ಗೆ ಹೇಳಿದ್ರೆ ಅಲ್ಲಿ ಹೆಚ್ಚಿನ ಕ್ರಮ ಕೈಗೊಳ್ಳುತ್ತಾ ಇಲ್ಲ. ಅವರು ಒಂದು ಕಂಬಿ ಹಾಕ್ಸಿದ್ದಾರೆ ಏನು ಹಾಸ್ಟೆಲ್ ಒಳಗಡೆ, ಆದ್ರೆ ಅದನ್ನ ನುಗ್ಗಿ ಕೂಡ ಮತ್ತೊಂದ್ಸತಿ ಅವ್ನ್ ಕಳ್ಳ ಬಂದಿದ್ದಾನೆ. ಅವ್ರು ಬಂದಿರೋದು CCTV ಅಲ್ಲಿ ಕೂಡ ರೆಕಾರ್ಡ್ ಆಗಿದೆ. ಸೊ ಇಷ್ಟೆಲ್ಲ ಆದ್ರೂ ಕೂಡ ನಾವ್ ಹೇಳ್ತಾ ಇದ್ರೆ ಮೇಡಮ್ ನಾವು ಭಯ ಆಗ್ತಿದೆ, ರಾತ್ರಿ ಬಂದ್ರೆ ಸಾಕು ಬೆಳಗ್ಗೆ ಹೆಂಗಾಗತ್ತೆ ಅಂತ ಅನಿಸ್ತಿದೆ. ಇಷ್ಟ ಭಯ ಆಗ್ತಿದ್ರೆ ನಾವು ಭಯ ಆಗ್ತಿದೆ ಅಂತ ಹೇಳಿದ್ರೆ ವಾರ್ಡನ್ ಹೇಳ್ತಾರೆ ಭಯ ಆಗೋರು ನೀವು ಮನೆಗೆ ಹೋಗಿ ವಾಪಸ್ ವೇಕೆಂಟ್ ಮಾಡ್ಕೊಂಡು ಹಾಸ್ಟೆಲ್ನ ಅಂತ. ಈ ರೀತಿ ಬೇಜವಾಬ್ದಾರಿ ಉತ್ತರ ಕೊಡೋದು ನಮಗೆ ಬೇಸರ ಆಗಿದೆ ಅಂತ ಹೇಳ್ತಾ, ಜೊತೆಗೆ ನಾವೇನ್ ತಾಲೂಕು ಅಧಿಕಾರಿಗಳಿದ್ದಾರೆ BCM ಅವ್ರಿಗೂ ಕೂಡ ನಾವು ಫೋನ್ ಮಾಡಿ ಹೇಳಿದ್ರು ಕೂಡ ಅವ್ರು ಇದುವರೆಗೂ ಒಂದ್ಸತಿನೂ ಮಕ್ಕಳನ್ನ ಒಂದ್ ಸಭೆ ಕರೆದು ನೀವು ಧೈರ್ಯವಾಗಿರಿ, ನಾನ್ ನಿಮ್ ಜೊತೆ ಇದ್ದೀನಿ ಅಥವಾ ಏನಾದ್ರೂ ಒಂದ್ ವ್ಯವಸ್ಥೆ ಮಾಡ್ತೀನಿ ಅಂತ ಇದುವರೆಗೂ ಧೈರ್ಯ ಕೊಟ್ಟಿಲ್ಲ. ಸೊ ಇದು ನಮಗ್ ಬೇಜಾರಿನ ವಿಷಯ. ಮತ್ತೆ ಇಷ್ಟೆಲ್ಲ ಆಗ್ತಿದ್ರು ಕೂಡ ಯಾಕೆ ಒಂದು ಸೂಕ್ತ ಭದ್ರತಾ ಕ್ರಮಗಳನ್ನ ತಗೋತಿಲ್ಲ ಅಂತ ನಾವು ಪ್ರಶ್ನೆ ಮಾಡ್ತಾ ಇದೀವಿ. ವಾರ್ಡನ್ ಆಗಿ ಇದೇನ ಅವ್ರು ಕೆಲಸ ಮಾಡ್ತಿರೋದು. ಜೊತೆಗೆ ನಮ್ಮೆಲ್ಲರ ಒಕ್ಕಲಿನ ಆಗ್ರಹ ಏನಂತ ಹೇಳಿದ್ರೆ ಇವತ್ತು ಆ ಹಾಸ್ಟೆಲ್ಗೆ ಸೂಕ್ತವಾದಂತ ಭದ್ರತೆನ ಒದಗಿಸ್ಲಿಲ್ಲ ಅಂತ ಹೇಳಿದ್ರೆ ಈಗ ಅಟ್ಲೀಸ್ಟ್ ಬೇರೆ ಹಾಸ್ಟೆಲ್ಗಾದ್ರೂ ಸೂಕ್ತ ಭದ್ರತೆ ಇರೋ ಹಾಸ್ಟೆಲ್ಗೆ ಈ ಹಾಸ್ಟೆಲ್ನ ಶಿಫ್ಟ್ ಮಾಡ್ಬೇಕು. ಜೊತೆಗೆ ಅಲ್ಲಿ ಕೆಲವೊಂದು ಮೂಲಭೂತ ಸೌಕರ್ಯಗಳ ಸಮಸ್ಯೆ ಕೂಡ ಇದೆ. ನೀರಾಗಿರ್ಬೋದು, ಊಟದಾಗಿರ್ಬೋದು, ಇನ್ ಟೈಮಿಗೆ ಕೊಡದೇ ಇರೋದು, ಈ ರೀತಿ ಮೂಲಭೂತ ಸೌಕರ್ಯಗಳನ್ನು ಕೂಡ ಈ ಕೂಡಲೇ ಒದಗಿಸ್ಬೇಕು ಅಂತ ಹೇಳಿ ಆಗ್ರಹ ಮಾಡ್ತಾ ಇದೀವಿ. ಇನ್ನ ಸ್ವಲ್ಪ ದಿನಗಳಲ್ಲಿ ಇದು ಕ್ಲಿಯರ್ ಆಗಿಲ್ಲ ಅಂತ ಹೇಳಿದ್ರೆ ನಾವ್ ಇನ್ನೂ ದೊಡ್ಡ ಪ್ರತಿಭಟನೆಗೆ ಮತ್ತೆ ನಾವು ಪೊಲೀಸ್ ಕಂಪ್ಲೇಂಟ್ ಕೂಡ ಕೊಡ್ಬೇಕಾಗತ್ತೆ. ನಮ್ಗೆ ಸೂಕ್ತ ವ್ಯವಸ್ಥೆ ಕೊಡಿ ಅಂತ ಹೇಳಿ. ಮತ್ತೆ ಸೆಕ್ಯೂರಿಟಿ ಇಲ್ಲ, ಒಬ್ರು ಲೇಡಿ ಇದಾರೆ, ನಾವು ಇನ್ನೊಬ್ರು ಸ್ವಲ್ಪ ಸ್ಟ್ರಾಂಗ್ ಆಗಿರೋ ಯಾರಾದ್ರೂ ಒಬ್ರು ನಮ್ಗೆ ಸೆಕ್ಯೂರಿಟಿ ಗಾರ್ಡ್ ಬೇಕಂತ ನಮ್ ರಿಕ್ವೆಸ್ಟ್. ಪೊಲೀಸು ಇನ್ಫಾರ್ಮ್ ಮಾಡಿದೀವಿ ಅಂತ ವಾರ್ಡನ್ ಹೇಳ್ತಾರೆ. ಆದ್ರೆ ಏನ್ ಇನ್ಫಾರ್ಮ್ ಮಾಡಿದ್ರೆ ಏನಾದ್ರೂ ಒಂದು ಕ್ರಮ ಆದ್ರೂ ತಗೋಬೇಕಿತ್ತಲ್ಲ. ಏನ್ ಕ್ರಮ ತಗೊಂಡಿರೋದು ಇದುವರೆಗೂ ನಮ್ಗೆ ಯಾರಿಗೂ ಕಂಡು ಬಂದಿಲ್ಲ. ಒಂದ್ಸತಿ ರೂಮ್ ಒಳಗಡೆ ನುಗ್ಗಿ ಬೆಡ್ಶೀಟ್ ಇಟ್ಟಿದ್ದಾನೆ ಅಂತ ಹೇಳಿ ವಿದ್ಯಾರ್ಥಿನಿಯರು ಹೇಳಿದ್ದಾರೆ. ಇದು ಆತಂಕ ಹುಟ್ಟಿಸುತ್ತೆ. ಇನ್ನೊಂದ್ಸತಿ ಕಿಟಕಿಗಳನ್ನ ತೆಗೆದು ನೋಡಿದ್ದೇನೆ ಅಂತ ಹೇಳಿದ್ದಾರೆ. ಸಮಸ್ಯೆ ಆಗುವವರೆಗೂ ನಾವು ಕಾಯ್ಬೇಕಷ್ಟೇ. ಅಷ್ಟರ ಮಟ್ಟಿಗೆ ಭಯ ಆಗ್ತಾ ಇದೆ. ಸೊ ಇಷ್ಟು ಸದ್ಯಕ್ಕೆ ಆಗಿರುವಂತದ್ದು. ಈ ಪ್ರತಿಭಟನೆಯಲ್ಲಿ AIDSO ವಿದ್ಯಾರ್ಥಿ ಸಂಘಟನೆಯ ಕಾರ್ಯಕರ್ತರಾದ ಸುಷ್ಮಾ, ಸೌಮ್ಯ ಹಾಗೂ ವಿವಿಧ ಕಾಲೇಜಿನ ಹಾಸ್ಟೆಲ್ ವಿದ್ಯಾರ್ಥಿಗಳು ಈ ಸಂದರ್ಭದಲ್ಲಿ ಉಪಸ್ಥಿತರಿದ್ದರು.